ಸೀರೆ ಭಾಳ ಚಂದ ಅದಾವಿಲ್ಲಿ. ಇಲ್ಲೇ ನೋಡ್ಬಿಡೋಣ ಅಂತ. ಸೀರೆ ಅಡ್ಡಿ ಇಲ್ಲಲ್ಲ? ಹಾಂ, ಚಂದ ಅದಾವ ನೋಡ್ರಿ ಇಲ್ಲೇ. ರೇಷ್ಮೆ ಸೀರೆನೂ ಅದಾವ. ನನ್ಗೆ ಈ ಸಲ ಸಿಲ್ಕ್ ತೊಗೋಬೇಕಂತ ಭಾಳ ಐತೆ ತಲೆ ಒಳಗೆ, ನೋಡ್ಬೇಕು. ಅಲ್ಲ, ನೀವು ಅದು ಹೆಂಗೆ ಈ ಸಂಬಂಧಕ್ಕೆ ಒಪ್ಕೊಂಡ್ರಿ? ಹಾಂ, ಅಯ್ಯೋ ದೇವ್ರಿ. ಅಲ್ಲ, ನಾನು ಹಂಗಾರೆ ನೀವು ಒಪ್ಕೊಳ್ಳೋದೇ ಇಲ್ಲ ಅಂತ ಮಾಡಿದ್ದೆ. ಅವ್ರಿಗೆ ತಕ್ಕನದ್ದೇ ಆಧಾರ ಒಂದು ನೋಡಿ ಮಾಡ್ಕೋತಾರಂತ ಭಾಳ ಅಂದ್ಕೊಂಡಿದ್ದೆ. ನೀವು ಒಪ್ಕೋಬಾರ್ದಾಗಿತ್ತಪ್ಪ. ಅಯ್ಯೋ, ಏನು ಮಾಡೋದು ಹೇಳ್ರಿ. ನಾನು ಬೇಡ ಬೇಡ ಅಂತ 1000 ಸಲ ಹೇಳಿದೆ. ಏನು ಮಾಡ್ತೀರಿ, ನನ್ನ ಮಗ ಹಿಡ್ದಿದ್ದೇ ಹಠ. ಸಣ್ಣ ಮಗ ಅಲ್ಲ, ದೊಡ್ಡ ಮಗ. ಹಾಂ, ಅಯ್ಯೋ ಅವನು ನನ್ನ ಒಂಥರ ಹೆಂಗಂದ್ರೆ ನನ್ನ ಹೆಂಡ್ತಿ ಅವನು ಹೆಂಡ್ತಿ ಅದೆಲ್ಲ ದೊಡ್ಡ ಕತೆ ಬಿಡ್ರಿ. ಹೋಲ್ ಅದೆಲ್ಲ ಹೇಳಕತ್ರ ಸುಖ ಇಲ್ಲ. ಹೋಲತ್ತಾಗ ಒಟ್ನಾಗ ನೆಮ್ಮದಿ ಅನ್ನೋದಿಲ್ದಂಗೆ ಮಾಡಿಬಿಟ್ರು ಮನೆಯೊಳಗೆ. ಕಡೆಗೆ ನಾನು ಒಪ್ಕೊಳ್ಳೇಬೇಕನ್ನೋಂಥ ಪರಿಸ್ಥಿತಿ ಬಂದ್ಬಿಡ್ತು. ಹಾಗಾಗಿ ಒಪ್ಕೊಂಡಿದ್ದು. ಇಲ್ಲ ಅಂದ್ರೆ ನಾನು ಯಾಕ್ರಿ ಇವ್ರ ಸಂಬಂಧ ಮಾಡ್ತಿದ್ದೆ? ಎಂಥ ಚಲೋ ಚಲೋ ಸಂಬಂಧ ಕೈಗೆ ಬಂದು ಹೋದು. ಹೌದಾ? ಈ ಮಕ್ಕಳಿಗೆ ಅದು ಯಾವಾಗ ಬುದ್ಧಿ ಬರ್ತೈತೆ ಏನಂತಾಗ. ನಾಳೆ ಮದುವೆ ಆದಮೇಲೆ ಮಕ್ಕಳೇ ರೊಕ್ಕ ಖರ್ಚು ಮಾಡ್ಬೇಕಲ್ಲ. ಅವಾಗ ಗೊತ್ತಾಕತಿ. ಇವರಿಗೆ ಗಂಡು ಮಕ್ಕಳಿಲ್ಲ, ಇರೋದೇ 2 ಹೆಣ್ಮಕ್ಳು. ಈ ಹಳೆಗಳು ಬರ್ತಾರಲ್ಲ, ಅವರೇ ಈ ಮನೆ ಮಕ್ಕಳು. ಈಗೇನ ಸರಿ ನಾಳೆ ಕಟ್ಟಾಗಿ ಬಿದ್ದು ಅಂದರೆ ಅವರೇ ಜಪಾನ್ ಮಾಡ್ಬೇಕು. ನಿಮ್ಮ ಮಗ ಅವ್ರ ಮಗ ಆಗೋದು ಗ್ಯಾರಂಟಿ. ನಾನು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಅಷ್ಟು ಸುಲಭಕ್ಕೆ. ಏನ ಕೈ ಬಿಗಿಯಾಗಿ ಇಟ್ಕೊರಿ. ನಮ್ಮ ಪಾರ್ವತಿ ನಮ್ಮ ಶ್ರೀಕಾಂತ ಅದಾರಲ್ಲ, ಎಷ್ಟು ಹೇಳ್ತೇನೆ ನಾನು, ಒಟ್ಟ ಕೈ ಬಿಗಿ ಇಟ್ಕೊಳ್ಳೋದಿಲ್ಲ. ಎಂಥ ರೊಕ್ಕ ಕೊಡ್ತಾರೆ ಗೊತ್ತಾ? ಅವರು ಸಿಕ್ತತಿ ಅಂದ್ರೆ ಅದು ಎಂಥ ನಾಲಿಗೆ ಚಾಸ್ತಾವ ಒಂದಳತಿ. ಇಕ್ಕಿದಾಳಲ್ಲ ನಮ್ಮ ಬೀಕ್ತಿಕೆ ಶಾಂತವ, ಆಕೆ ಜೊತೆಗೆ ಹೋಗ್ಬೇಕು ಬಂದಾಳ ನೋಡಿ. ಗುಲಾಬಿ ಬಣ್ಣದ ಸೀರೆ ಉಟ್ಕೊಂಡು ತೆಳ್ಳಗೆ ಬೆಳ್ಳಗೆ ನೋಡಕ್ಕೆ ಮಿಟಕ್ಲಾಡಿಗತ್ತೆ ಅದಾಳ. ಆಕೆ 2 ಲಕ್ಷ ರೂಪಾಯಿ ಕೊಡ್ಬೇಕು ನಮ್ಮ ಅರವಿಂದಂದು. 2 ಲಕ್ಷ ರೂಪಾಯಿ. ಈಕಿ ನಮ್ಮ ಶಾಂತವ ಅದಾಳಲ್ಲಿಕ್ಕಿ ನಮ್ಮ ಪಾಟೀಲನ ಬೀಕ್ತಿ. ರೊಕ್ಕ ಇಸ್ಕೊಳ್ಳೋದಲ್ದೆ ಇದ್ದು ಬಿದ್ದು ಗೆಳತಿಯರಿಗೆ ನಮ್ಮ ಪಾಟೀಲನ ಕಡೆನೇ ಸಾಲ ಮಾಡಿಸ್ತಾಳ. 2 ಲಕ್ಷ ರೂಪಾಯಿ ಬಡ್ಡಿಲ್ಲ ಬಾಚಿಲ್ಲ, ಹಂಗೆ ಪುಕ್ಕಟ್ಟ. ಯಾವಾಗ ಕೊಡ್ತಾಳ ದೇವ್ರಿಗೆ ಗೊತ್ತು. ಇವು ಕೊಡ್ತಾವು ಕೇಳೋದಿಲ್ಲ. ನಾ ಏನಾರ ಕೇಳಕ್ಕೆ ಹೋದ್ರೆ ನನಗೆ ಬೈತಾವೆ. ಯಾಕೆ ಬೇಕು ಸುಮ್ಮನಿರು ಅಂತೇಳಿ. ಹಾಗಾಗಿ ನಾನು ಏನು ಕೇಳಕ್ಕೆ ಹೋಗಲ್ಲ. ಹೇಳಿದ್ರೆ ಮಾತ್ರ ಕೇಳ್ತಾವ, ಅದು ಇಲ್ಲ. ಯೋ ಒಬ್ಬರು ಒಳ್ಳೆತನ ದುರುಪಯೋಗ ಪಡಿಸ್ಕೊಳ್ಳೋದು ಅಂದರೆ ಇವರೇ ಸಹಿ. ಅದಕ್ಕೆ ನಾ ಹೇಳೋದು, ಹುಷಾರಾಗಿರ್ಬೇಕು ನೀವು. ಇವರು ಮನೆಗೆ ಬರ್ತಾವ 1 ಚೀಲ, ಹೊಳ್ಳಿ ಹೋಗ್ತಾ 2 ಚೀಲ ಒಯ್ತಾರ. ಅಂಥ ಮಂದಿ ನೀವು ಭಾರಿ ಹುಷಾರಿರ್ಬೇಕು ಮುಂದೆ. ಅದ್ಯಮ್ಮ, ಅಲ್ಲ ಏನು ಮಾಡತ್ತೀರಿ? ಸೀರೆ ಆರಿಸ್ಬರ್ರಿ. ಅದು ಬರ್ತೇನೆ. ಇವ್ರು ಉಟ್ಟಾರಲ್ಲ ಕಾಟನ್ ಸೀರೆ, ನಂಗೆ ಭಾರಿ ಇಷ್ಟ ಆಗ್ಬಿಡ್ತ. ಅದಕ್ಕೆ ಎಲ್ಲಿ ತೊಗೊಂಡಿದ್ರಿ ಅಂತ ಕೇಳತ್ತಿದ್ದೆ. ಇಂಥದ ಒಂದು ನೋಡೋಣ ಅಂತ. ಹೌದು, ಒಂಥರ ಚಂದ ಐತಲ್ಲ. ಎಲ್ಲಿ ತೊಗೊಂಡಿದ್ದೀನಿ ಸೀರೆನ? ಇದನ್ನ ಹಾಗೆ ಒಂದ್ಸಲ ದೀಪಾವಳಿಗೆ ಹಬ್ಬದಾಗ ತೊಗೊಂಡಿದ್ದೆ. ಎಲ್ಲಿ ಅಂದರೆ ಇಲ್ಲಿ ನಾವು ಇದು ಮೈಸೂರಿಗೆ ಹೋಗಿದ್ವಿ. ಮೈಸೂರಿನಾಗ ಟ್ರಿಪ್ ಹೋದಾಗ ಅಲ್ಲೇ ಒಂದು ಅಂಗಡಿ ಒಳಗೆ ತೊಗೊಂಡಿದ್ದೆ. ಭಾಳ ಚಂದ ಐತಿ. ಸರಿ ಬರ್ರಿ. ನೋಡಿದ್ರಿ ಹಿಂಗೆ ಹುಂಬದಾಳಕ್ಕಿ. ಇದು ಯಾವ ರೇಂಜಿನ ಸೀರೆಗಳು ಇವು ಮೇಡಮ್? ಇವೆಲ್ಲ 1,500ದಿಂದ 3,000ವರೆಗೂ ಇದೆ ಮೇಡಮ್. ಇಲ್ಲಿ 3,000 3,500ವರೆಗೂ ಲಾಸ್ಟ್. ಬೇಡ, ಹಂಗಾದ್ರೆ ಬೇಡ. ಜಾಸ್ತಿ ರೇಟಿನ ಸೀರೆ ಇದ್ರೆ ತೆಗೀರಿ. ಅಕ್ಕಾರ, ನಿಮ್ಗೆ ಎಂಥ ಸೀರೆ ಬೇಕಂತ ನೋಡ್ಬರ್ರಿ. ಮೊದಲು ಮದುಮಗಳದೇ ಮುಗಿದು ಬಿಡ್ಲಿ, ನಮ್ದೆಲ್ಲ ಏನು ನಡೀತೈತಿ. ಆಕೆಗೆ ಇಲ್ಲಿ ಏನೋ 1,500ದಿಂದ 3,500 ಮಟ್ಟ ಅದಾವಂತೆ ಸೀರೆ. ಇಲ್ಲಿ ಬೇಡ ಅಂತಂದ್ರೆ ಅಲ್ಲಿ ಮ್ಯಾಲೆ ನೋಡೋಣಂತೆ. ಒಟ್ಟು ಮದುವೆಯಾಗ 4 ಮಂದಿ ಒಳಗೆ ಚೆನ್ನಾಗಿ ಕಾಣಿಸ್ಬೇಕು ಸೀರೆ ಹುಡುಗಿ. ಯಾಕಂದ್ರೆ ನಾವು ಕೊಡ್ಸಿರ್ತೀವಿ ಅಂತ ಎಲ್ರಿಗೂ ಗೊತ್ತಿರ್ತೈತಿ. ಇಂಥ ಸೀರೆ ಉಟ್ಕೊಂಡು ಅಸಹ್ಯಾಗಿ ನಿಂದ್ರದ್ದು ಬೇಡ. ಅದಕ್ಕೆ ಬ್ಲೌಸ್ ಹೊಲ್ಸೋದು ಅಷ್ಟೇ. ಚಲೋ ಕಡೆ ಚಲೋ ರೇಟಿಂಗ್ಗೆ ಚಲೋ ಬ್ಲೌಸ್ನ ಹೊಲ್ಸಕ್ಕೆ ಹೇಳ್ರಿ. ಆಮೇಲೆ ನನ್ನೊಬ್ಬರು ಬ್ಲೌಸ್ ಹೊಲಿಯೋರದಾರ, ಗೊತ್ತೈದಾರ ಅವರು. ಅಲ್ಲೇ ಹೇಳ್ತೇನೆ ನಾನು. ಬೇಕಾರೆ ಅಳತಿ ಬ್ಲೌಸ್ ಒಂದು ತಂದು ಕೊಡಕ್ಕೆ ಹೇಳ್ರಿ. ಅಷ್ಟು ಬ್ಲೌಸ್ನು ಅಲ್ಲೇ ಕೊಟ್ಬಿಟ್ರಾತ, ಡಿಸೈನ್ ಮಾಡಿಸಿ ಅಲ್ಲೇ ಹೊಲ್ಸಿದ್ರಾತ. ಸರಿ ಅಕ್ಕಾರ, ಸ್ವಲ್ಪ ರೇಟ್ ಆಕೈತಿ, ಆದ್ರೆ ಚಲೋ ಹೊಲಿತಾರೆ ಬ್ಲೌಸ್ನ. ಅಲ್ಲೇ ಕೊಡೋಣಂತ ಹೊಲ್ಸಕ್ಕೆ. ಮತ್ತು ನಿಮ್ಮ ಊರಾಗ ನೀವು ಯಾರ್ದಾರ ಕಡೆ ಹೊಲ್ಸಕ್ಕೆ ಕೊಟ್ರೆ ಅವರು ಸರಿ ಹೊಲಿಲಿಲ್ಲ ಅಂದ್ರೆ ಚಲೋ ಚಲೋ ರೇಟಿನ ಸೀರೆ. ಅದಕ್ಕೆ ಆಕಿನ ಲಕ್ಷ್ಮೀನ ಕಳಿಸ್ರಿ. ಅಲ್ಲೇ ಮೇಲೆ ಇದ್ರೊಳಗೆ ಹೋಗಿ ನೋಡ್ತೇವೆ ಸೀರೆನ. ಅಂದಂಗೆ ನೀವು ಸೀರೆ ತೊಗೋತೀರಾ? ಬೀಗ್ತಾರ ಸೀರೆ ಬೇರೆ ಕೊಡ್ಬೇಕಲ್ಲ. ನಿಮ್ದಾಗ್ಲಿ ರೀ ಅಕ್ಕಾರ, ನೀವು ತಗೋರಿ. ಮದುಮಗಳ ಮುಗಿಲಿ, ಆಮೇಲೆ ನಾ ತಗೋತೇನಂತ. ಸರಿ. ಅಂದರೆ ಏನಂದರೆ ನಾವು ಒಂಚೂರು ಕೆಳಗೆ ಹೋಗ್ಬಿಡ್ತೀನಿ ರೀ ಅಕ್ಕಾರ. ನೀವು ಇಲ್ಲಿ ಮದುಮಗಳು ಕರ್ಕೊಂಡು ಮ್ಯಾಲೆ ನೋಡ್ತೀರಿ. ಕೆಳಗೆ 1,000 ರೂಪಾಯಿ ಒಳವರೆಗೆ ಸೀರೆ ಅದಾವು. ಜವಳಿ ಹಾಕಿಸ್ಬೇಕು, ಮಂದಿಗೆ ಓಣ್ಯಾಗ ಒಂದಿಷ್ಟು ಮಂದಿಗೆ ಕೊಡ್ಬೇಕು. ಆಮೇಲೆ ಮನೆಯವ್ರು ಒಂದಿಷ್ಟು ತೊಗೋಬೇಕು. ಅದಕ್ಕೆ ಒಂದು ಸ್ವಲ್ಪ ಅಲ್ಲೆಲ್ಲ ನೋಡಿ ಬರ್ತೀನಿ. ಆಮೇಲೆ ನಾವು ಇಲ್ಲೇ ಒಂದು 1,500 2,000ವರೆಗೂ ಆ ಕಡೆ ಕಂಪಾರ್ಟ್ಮೆಂಟ್ನಾಗ ನೋಡ್ತೀವಿ ರೀ ಸೀರೆ. ಮನೆಯವ್ರಿಗೆ ಬೇಕು. ಅದಕ್ಕೆ ನೀವು ಆಕಿನ ಕರ್ಕೊಂಡು ಮ್ಯಾಲೆ ಹೋಗಿ ನೋಡಿರಿ ಸೀರೆ. ಸರಿ ಆಯ್ತು. ಆಮೇಲೆ ನೀವು ಮದುವೆಯಾಗ ಒಂದು ಸ್ವಲ್ಪ ಚಂದಂದು ಉಟ್ಕೋರಿ. ಅತಿ ಒಂಥರ ಭಾಳ ಕಡಿಮೆ ರೇಟಿಂದ ಉಟ್ಕೋಬೇಡ್ರಿ ಸೀರೆನ. ಆಮೇಲೆ ಕಲರ್ ಭಾಳ ಓವರ್ ಆಗಿರುವಂಗೆ ಅದು ಉಟ್ಕೋಬೇಡ್ರಿ. ಯಾಕಂದ್ರೆ ನಮ್ಮ ಬೀಗ್ತಿ ಅಂತ ನಾ ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಚಲೋದ ಉಟ್ಕೋರಿ. ಯಾಕಂದ್ರೆ 4 ಮಂದಿ ನೋಡಿದಾಗ ಇವ್ರು ನಮ್ಮ ಬೀಗರು ಅಂದ ತಕ್ಷಣ ಅವ್ರು ನಿಮ್ಮನ್ನು ನೋಡಿ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಮತ್ತು ತೀರ ಯಾವ್ದಾರ ಒಂದು 1,200 1,000 ರೂಪಾಯಿ ಸೀರೆ ಉಟ್ಕಿಟ್ಟಿರಿ. ಅದಕ್ಕೆ ಚಲೋದು ಉಟ್ಕೋರಿ. ಬೇಕಾರೆ ನಾನು ಕೊಡಿಸ್ಲಿ? ಬೇಡ್ರಿ ಅಕ್ಕಾರ, ತೊಗೋತೀವಿ ರೀ ನಾವು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಬೇಡ, ನಾನು ತೊಗೋತೀನಿ ತೋರಿ, ಚಲೋ ತೊಗೋತೇನೆ.
ಹ್ಞೂ ಶಾಂತಕ್ಕ, ಸೀರೆ ಚಲೋ ಉಡ್ಬೇಕು. ಯಾಕಂದ್ರ ಸೀರೆ ಒಳಗಿರೋ ಮೈ ಮನಸ್ಸು ಎಷ್ಟಾರ ಹೊಲ್ಸಿರ್ವಲ್ತಕ್ಕ. ಚಂದನ್ ಸೀರೆ ಉಟ್ಬಿಟ್ರೆ ಇವ್ರು ಭಾಳ ಚಲೋ ಅಂತ ತಿಳ್ಕೊಳ್ಳುವಂಥ ಜನ ಈಗ. ಮಕ ನೋಡಿ ಮಣಿ ಹಾಕ್ತಾರ. ಅದಕ್ಕೆ ನೀನು ಮನಸ್ಸು ಹೆಂಗಾರ ಇಟ್ಕೋ, ಸೀರೆ ಮಾತ್ರ ಚಲೋ ಇಟ್ಕೋಬೇಕು ನೋಡಿ ಶಾಂತಕ್ಕ. ಸರಿ ಸರಿ, ನಾನು ನೋಡ್ತೀನಿ. ಸುಮ್ಮನಿರಲೇ ಗಿರ್ಜಿ, ಆಮೇಲೆ ಮತ್ತೆ ಹಿಂದಾಗಡೆ ಏನಾರ ಅನ್ಗಿನ್ಕೊಂಡಾಳು. ನಿನಗೆ ಸರಿತ್ ನಂಗೆ ಉತ್ತರ ಕೊಡಕ್ಕೆ ಬರಲ್ಲ ಶಾಂತಕ್ಕ. ಅಲ್ಲಿ ಕೊಡಿಸ್ತೀನಿ ನಾನೇ ಅಂತಾಳೆ ನೋಡಿ. ಎಷ್ಟು ಸುಕ್ಕಿರ್ಬೇಕು ಅಕ್ಕಿಗೆ. ನಾವು ಅಷ್ಟು ಗತಿ ಇಲ್ದಂಗೆ ನಿಂತಿರನ. ನಿನಗೆ ಉತ್ತರ ಕೊಡಕ್ಕೆ ಬರಲ್ಲ, ಅದಕ್ಕೆ ನಾ ಕೊಟ್ಟಿದ್ದು. ಹೆಂಗೆ ಹೋದ್ಲು ನೋಡು, ಮಕ್ಕ ಕೊಡ್ದಂಗಾತು. ಬಾ ಸೀರೆ ನೋಡೋಣಂತೆ. ಯಾರ್ಯಾರಿಗೆ ಅಂದರೆ ನನಗೆ ದ್ರಾಕ್ಷಾಣಿಗೆ ಒಂದೇ ಥರ ತೊಗೋಬೇಕು ಸೀರೆನ. ಅವರು ಗಂಡ್ಮಕ್ಳು ದಾರ್ಸಕ್ಕೆ ಹೋಗ್ಯಾರನ ಅಲ್ಲಿ. ನನಗೆ ದ್ರಾಕ್ಷಾಣಿಗೆ ಒಂದೇ ಥರ ಸೀರೆ ಬೇಕು. ಆಮ್ಯಾಗ ಪಾರ್ವತಿಗೆ ಪವಿತ್ರಾಗ ಒಂದೇ ಥರ ತೊಗೊಳ್ಳೋನು. ಮತ್ತು ಸರಿ ಅನ್ಸಂಗಿಲ್ಲ ಬೇರೆ ಬೇರೆ ತೊಗೊಂಡ್ರೆ ಅದಕ್ಕೆ. ಆಮೇಲೆ ನಿನಗೆ, ಆಮೇಲೆ ಇವ್ರಿಗೆ ಯಾರಿಗೆ ನಿನಗೊಂದು ಸೀರೆ ಬೇರೆ, ಆಮೇಲೆ ನಮ್ಮ ಅತ್ತಿಗೊಂದು ತೊಗೋಬೇಕು. ನಮ್ಮ ಅತ್ತೆ ತಗೋದ್ರು. ಹೌದು ನೋಡು. ಅಯ್ಯೋ ದೇವ್ರೆ, ಎಲ್ಲಿ ನಿಂತ್ರೆ ಇವ ಅವ್ರು. ಅಯ್ಯೋ ಶಾಂತಕ್ಕ, ನಾನೇ ಬೇಕಂತೇಳಿ ನಿಮ್ಮ ಅತ್ತಿ ಅಂತೇಳಿ ಚಮೇಲಿ ಕರಿಯಾಕತ್ತಾಳ ಅಂತೇಳಿ ಹೇಳಿ ಬಂದೀನಿ. ಅದು ಅಲ್ಲದೆ ಕಿವ್ಯಾಗ ಹಾಕೊಳ್ಳೋ ಮಷಿನ್ನ ಕೈಯಾಗಿಂದ ಇಸ್ಕೊಂಡು ಬಂದೀನಿ. ಯೋಗಿರ್ಜಿಗೆ ಆಕಲಿ ಹೆಂಗೆ ಮಾಡಿದಿ? ಹಾಂ, ಒಂದು ಕೇಳಿಸ್ಕೊಂಡು ಇನ್ನೊಂದು ಮಾತಾಡ್ತಾಳಕಿ ನಮ್ಮ ಅತ್ತೆ. ಸಿಗವ ಮೊದಲು ಕಿವ್ಯಾಗ ಹಾಕೊಳ್ಳೋ ಮಷಿನ್ ಕೊಟ್ಟು ಬರೋದು ಸರಿ. ಓ ಶಾಂತಕ್ಕ, ಏನಾಗಲ್ಲ ಸುಮ್ಮನೀರು. ಅಲ್ಲಿ ಯಾರಿಲ್ಲ, ಆ ಕಮ್ಮಲಿ ಒಬ್ಬಕ್ಕೆ ಅದಾಳ. ಸೀರೆ ನೋಡಕತ್ತಾಳ. ನೋಡ್ಲಿ ಸುಮ್ಮನೀರು ಶಾಂತಕ್ಕ, ನೀ ಸುಮ್ಮನೀರು. ನೀನು ಆ ಕಮ್ಮಲಿಗೆ ಆಕಿ ಕುದುರೆ ಜುಟ್ಟು ಹಾರು ಹಂಗೆ ತೆರೆ ಹಿಡಿಸ್ಬೇಕು ಇವತ್ತು ನಿಮ್ಮ ಅತ್ತೆ. ಆ ಕಡೆ ಕಿವಿಗೊಂದು ಈ ಕಡೆ ಕಿವಿಗೊಂದು ಸೌಂಡ್ ಬಾಕ್ಸ್ ಕಟ್ಟ ರೇಂಜಿಗೆ ಹೋಗ್ಬೇಕಿ. ಸುಮ್ಮನೀರು, ನಿಂಗೆ ಗೊತ್ತಾಗಲ್ಲ. ಬಾ ನಿನ್ನ ಸೀರೆ ನೋಡೋಣ. ಅಲ್ಲೆಲ್ಲರಿಗೂ ತೊಗೊಳಕ್ಕೆ ಸೀರೆ ನೋಡೋಣ ಬಾ. ಅವನವಲ್ಲವಾಗಿರ್ಜಿ ಏನಾರ ಒಂದು ಅವಾಂತರ ಆತಂದ್ರೆ ಏನು ಮಾಡೋದ್ಲೇಗಿರ್ಜಿ? ಈ ನಡಿಯ ಶಾಂತಕ, ಏನಾಗಲ್ಲ. ಕಿವಿ ಕೇಳಾರ್ದ ಮುದಕ್ಕೆ ಏನೋ ಒಂದು ಅಂದ ತಿರ್ಕೋತಾರ. ನೀ ಸುಮ್ಮನೆ ಬಾ. ನಿಮ್ಮ ಬೀಗ್ರೇನು ಅಲ್ಲಿಲ್ಲ. ನಿಮ್ಮ ಬೀಗ್ರಲ್ಲಿ ಇದ್ದಿದ್ರೆ ನಾನೇ ಯೋಚನೆ ಮಾಡ್ತಿದ್ದೆ. ಅಲ್ಲಿ ಆ ಬೀಗರು ಇಲ್ಲ, ಅಲ್ಲಿರೋ ಚೆಮೇಲಿ ಒಬ್ಬೇಕೆ. ಆಕಿ ತಲೆ ಹಿಡಿಸ್ತತಿ ಬಾಲಿನ. ಅಲ್ಲ ಚಮೇಲಿ 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 ಅಲ್ಲ, ನನ್ನ ಹೆಸರು ಕಮಲವ್ವ. ಅಮ್ಮವ್ವ ಅಲ್ಲ ಚಮೇಲಿ. ಇಷ್ಟು ಸೀರೆ ನೋಡಿದಿ ಆಗಲಿಂದ ನಾನು ನೋಡಾಕತ್ತೀನಿ. ಒಂದ್ರ ಹಿಂದೆ ಒಂದು ತಗ್ಸಾಕತ್ತಿ. ನಿಂಗೆ ಯಾವುದು ಸೇರ್ಕ್ ಬರ್ವಲ್ತಾ? ಒಂದು ನೋಡತ್ಲೆ ಮನ್ಸಿಗೆ ಬರ್ವಲ್ತು. ಏನೋ ಮಸಕ್ ಅದಾವ. ನಿನ್ ಕಣ್ಣಿಗೇನು ಪರಿಗಿರಿ ಬಂದತಿನ್ಲೇ? ಆ ಪ್ಲೇಸ್ ಏನಾದ್ರು ಮಾಡಿಸ್ಬೇಕಂತ ನೋಡೋದನ್ನ ಕಣ್ಣತ್ತಾಗ. ಇಷ್ಟು ನಿಚ್ಚಳದಾವು, ಇಷ್ಟು ಚಂದ ಕಲರ್ ಅದಾವು, ಮಸಕ್ ಅದಾವ ಅಂತ. ಇನ್ನೇನ್ ತಗೋಬೇಕು ನಿಂಗೆ ಸೀರೆ? ಏನು ಸೀರೆಗೆ 2 ಲೈಟಿನ ಸರ ಕಟ್ಟ ನನ್ನ ದೀಪಾವಳಿಗೆ ಮನಿ ಮಕ್ಳು ಹಾಕ್ತಾರಲ್ಲ ಅಂತಾವು. ಅಯ್ಯಯ್ಯ ನಿನ್ನ. ಅಯ್ಯೋ ದೇವ್ರೆ, ಈ ಮುತ್ಕಿನಿ ಯಾಕೆ ಕರ್ಕೊಂಬಂದ್ರಪ್ಪ ಅಂತ ತಗ. ಕಿವಿ ಒಂದು ತಗ, ಕಿವಿಯನ್ ಮಷೀನ್ ಇಲ್ಲ ಏನ, ಅಲ್ಲೇ ಬಿಟ್ಕೊಟ್ಟಾರ ಬರೋದ್ ಬಿಟ್ಟ ತಗ. ಬೀಟ್ರೋಟ್ ಕಲರ್ ಬೇಕಾ? ಅದೇಂತದ ಬೀಟ್ರೋಟ್ ಕಲರ್ ಅಂತ ನೋಡಪ್ಪ. ಅಯ್ಯೇನು ಬೀಟ್ರೋಟ ಸ್ವತಿಕಾಯಿ ಏನು ಆಗಲ್ಕಾಯಿ ನೋಡಪ್ಪ ಅಂತದ್ ಕಲರ್ ಒಂದು ಸೀರೆ ಅಂತ ನೋಡು, ತೆಗೆದುಕೊಡು. ಆದರೂ ಏನಾನು ಚಮೇಲಿ ನೀನು ವಯಸ್ಸಾದರೂ ಇಂಥ ದಿಮಾಕಿಗೇನು ಕಡಿಮೆ ಇಲ್ಲ. ಆಗ ಯಾರು ನೋಡ್ತಾರಲ್ಲ ನೀನು? ಇದ್ದೊಬ್ಬ ಗಂಡನು ಹೋಗಿ ಆತು ಮಾತಾಗಿ ಹೋತು ಯಾವ್ದೋ ಒಂದು ಸೀರೆ ಉಟ್ಕೊಳ್ಳೋದು ಬಿಟ್ಟು ಇಂಥದ್ದೇ ಬೇಕು ಅಂಥದ್ದೇ ಬೇಕು. ನಿನ್ನ ಅದು ಸೊಸಿ ನಮ್ಮ ಪವಿತ್ರ ಇನ್ನೂ ಆರ್ಸೋದಾಗಿದ್ರೆ ಒಂದು ಮಾತಪ್ಪ. ಇಲ್ಲಾಂದ್ರೆ ನಮ್ಮ ಪವಿತ್ರ ಒಂದು ಚಂದನ್ ಸೀರೆ ಚಂದನ್ ಆರ್ಸ್. ಉಡ್ಲಿ ನಮ್ಮ ಪವಿತ್ರ ಮೊಮ್ಮಗಳು ಉಟ್ರೆ ಭಾಳ ಚಂದ. ಆಕಿಗೆ ಒಂದು ಸೀರೆ ತೊಗೋಬೇಕು, ಚಲೋ ರೇಟಿಂದ ತೊಗೋಬೇಕು. ನೋಡು ಏನ ಆಕಿಗೂ ಸೀರೆ ತೊಗೊಳಕತ್ತೀರ? ಹಂಗಾದ್ರೆ ನಾನು ಆರಿಸ್ತೇನೆ. ನನ್ನ ಸೊಸಿಗೆ ಎಂಥದ್ದು ಆರಿಸ್ಬೇಕಂತ ನಂಗೂ ಗೊತ್ತೈತಿ. ಏನ ಗುಗ್ಗು ಇದ್ದಂಗದಾಳ ಆಕಿಗೆ ಯಾಕೆ ಸೀರೆ? ನೀ ಭಾಳ ಚಾಲಾಕದಿ ಬಿಡು. ಆಕಿ ಗುಗ್ಗು ಇದ್ದಂಗದಾಳ. ನೀನು ನೋಡ್ಕೊ ಹೆಂಗದಿ. ಏನತ್ಲೇ ಬಾಯಿ ನೋವು? ಬಾಯಿ ಯಾಕೆ ಪಡ್ಕೊಳಕತ್ತಿ? ಅದಕ್ಕೆ ಸಿಬಿಟ್ಟು ಭಾಳ ತಿನ್ಬಾರ್ದು ವಯಸ್ಸಾಗಿಂದ. ಅದಲ್ಲ ಇಲ್ಲಂತ ಬೀಟ್ರೋಟ್ ಕಲರಿನ ಸೀರೆ ಇಲ್ಲನಪ್ಪ. ಅದಲ್ಲಮ್ಮ, ಅವರು ಯಾವುದು ಇಷ್ಟ ಆಗ್ತಿಲ್ಲ ಅಂತ ಸೀರೆ. ಇಷ್ಟ ಅದಾವ ಸೀರೆ? ಅಯ್ಯ ಎಂತದ ಏಪ ನಿಮ್ಮ ಅಂಗಡಿ? ಅಲ್ಲ ತರ ಎಲ್ಲ ಇಷ್ಟು ಸೀರೆ ಅದಾವ ನೋಡಿದ್ರೆ ಇಷ್ಟ ಅದಾವ ಅಂತೀಯಲ್ಲ ನೀನು. ಅಯ್ಯೋ ಅವ್ರು ಕಿವಿ ಕೇಳಲ್ಲ. ಅವ್ರ ಜೊತೆಗೆ ಮಾತಾಡಿ ಏನು ಮಾಡ್ತೀಯಪ್ಪ ನೀನು? ಬೇರೆ ತೆಗೆದು ತೋರ್ಸು ನಮ್ಗೆ ಚಂದನ್ ಸೀರೆನ. ಓ ಚಂದಾಗಿ ಮಿನ ಅಂತಿರ್ಬೇಕಾ? ಟಿಕ್ಳಿ ಪಕ್ಳಿ ತೆಗಿಯಪ್ಪ. ಇದು ಕೊಡ್ತಾರಲ್ಲ ಸೀರೆ ಹಂಗಿರ್ಬೇಕು ನೋಡು ಅಂತ ತೆಗೆದುಕೊಡು. ಆಗ ವಯಸ್ಸಾದಂಗೆ ಕಾಟನ್ ಸೀರೆ ಯಾವ್ದೋ ಒಂದು ಸೀರೆ ಉಡೋದ್ಬಿಟ್ಟು ಟಿಕ್ಳಿ ಸೀರೆ ಉಡ್ತಾಳಂತಿಕೆ. ಆ ಕುದುರೆ ಬಾಲ ನೋಡಿ ಹಾರಿಸ್ಕೊಂತ ಅಡ್ಯಾಡೋದು. ಇಡಕ್ ಚಂದಾಗಿ ಜುಟ್ಟು ಹಾಕ್ಲಿ ನನ್ನಂಗೆ. ನೀ ಸುಮ್ಮನಿರ್ಬೇ. ನಮ್ಗೆ ಗೊತ್ತೈತಿ ಎಂತ ತೊಗೋಬೇಕಂತೇಳಿ ಏನು ಮಾಡ್ಬೇಕಂತೇಳಿ. ಅಲ್ಲ ಯಾಕೆ ಇವ್ರು ಈ ಕಿವಿಗೆ ಮಷೀನ್ ಇಲ್ದಕ್ಕಿಂತ ತಂದು ಇಲ್ಲಿ ಕುಂದ್ರಸ್ಯಾರಂತೆ ನಾತಾಗ. ಪಾರ್ವತಿ ನೋಡಿದೇನ ಬೇಕಂತ ಮಾಡ್ಯಾರ ಅಂತೆ. ನನ್ನ ತಲೆ ಹಿಡ್ಸಾಕತ್ತಾಗ ನಂಗೆ ಇದೆಲ್ಲ ತಲೆ ಕೆಡಕತ್ವ. ಕೆಡಿಸ್ಕೋಬೇಡ ತಲೆ ಕೆಡಿಸ್ಕೋಬೇಡ. ಇಷ್ಟು ಕೈ ಮಾಡ್ಕೊಂಡ್ರೆ ಹೆಂಗ? ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಬ್ಯಾರೆ ಅಂಗಡಿಯಾಗ ನೋಡೋಣ ಮತ್ತೆ ಸೀರಿನ. ನಂಗೆ ತಲೆ ಕೆಡಕತ್ತ ಸೀರಿನ ಇಲ್ಲ ಅಂತೆಲ್ಲ ಹಂಗೆಲ್ಲ ಇದು ಮಾಡ್ಕೊಳಕ್ ಹೋಗ್ಬೇಡ. ಏನು ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಬ್ಯಾರೆ ಅಂಗಡಿಯಾಗಾದ್ರೂ ನೋಡೋಣಂತ. ಅಟ್ಟ ನಿನಗೊಂದು ಸೀರೆ ತೊಗೊಳದ, ಲಗ್ನದಾಗ ನೀವು ಉಟ್ಕೊಂಡು ನಿಲ್ಲದ. ಇದು ನನ್ನ ಶಪಥ. ಅದೆಲ್ಲ ಪರವಾ ನಿಂಗಂತ ಸೀರೆ ಬೇಕು ನೋಡ. ನಿಂಗೆ ಯಾವ್ದು ಬೇಕು ತಗೋ. ಹ್ಞೂ ತಗೊಂತೇನೆ. ಮೊದಲ ಅತಿ ಮರ್ದಾಗ್ಲಿ, ಆಮೇಲೆ ನಾ ತಗೊಂತೇನಂತೆ. ಮೊದಲು ನಾ ತಗೋತೇನೆ, ಆಮೇಲೆ ನೀ ತಗೊಂಡಾಳ ಆಕಿ. ಯಾಕ ಏನಾತಿ? 2ನೇ ತಗೊಂಡ್ರೆ ಏನಾಕತಿ? ಮೊದಲು ಆಕಿ ತಗೊಳ್ಬಿಡ ಕಮ್ಲಿ.
ಅಲ್ಲೇ ಚಮೇಲೆ ಮತ್ತೆ ಮೊದ್ಲು ನೀನು ತಗೋಬೇಕು ನಾ ಯಾಕೆ ತಗೋಬಾರ್ದು ನಿನಗಿನ ಸಣ್ಣ ಕಾಯಕ್ಕೆ ಆಕಿಗೆ ತಗೊಳಕ್ ನೀ ಮೊದ್ಲು ಬಿಡ್ಬೇಕು ಅದಕ್ಕೆ ಮುಂಚೆ ನೀ ತಗೊಳಕ್ ಓಡಾಡ್ತೀಯಲ್ಲ ಮುದಿಕೆ ಹೇಗಿವ ನಾನು ನೀನು ನಿಂದ ಏನೈತಿ ಊರ್ ಹೋಗು ಕಾಡ್ ಬಾ ಅಂತತಿ ಮೊದಲು ಸಣ್ಣ ಸಣ್ಣ ರೂಟ್ ಚಂದ ಕಾಣ್ಲಿ ಆಮೇಲೆ ನಾವು ಉಡ್ಬೇಕು ಅದನ್ನ ಬಿಟ್ಟು ಮೊದ್ಲು ನಾ ತಗೋತೀನಿ ಆಮೇಲೆ ನೀ ತಗೊಂಡ್ರ ಯಾಕ ಇಡೀ ಅರ್ಬಿ ಅಂಗಡಿಯಾಗೇನ ಈ ನೀ ಒಂದ ಸೀರೆ ಐತಂತ ಮಾಡಿ ಇಟ್ಟು ಸೀರೆ ಅದಾವ ನಿನಗೆ ಯಾವ್ದು ಮನ್ಸಿಗೆ ಬಂದಿಲ್ಲ ಆಕೆಗಾರ ಯಾವ್ದಾರ ಮನ್ಸಿಗೆ ಬಂದಿ ತಗೊಲಿ ಬಿಡು ಏನಾತ್ ರೊಕ್ಕ ನೀ ಕೊಡ್ತೀಯನ ರೊಕ್ಕ ನಾವು ಕೊಡ್ತೀವಿ ಅಂದತಿಲ್ಲ ನಾನೇನ ಪ್ರೀತಿಯಿಂದ ನನ್ನ ಮೊಮ್ಮಗಳಿದ್ದಂಗ ಅದಾಳ ಕೊಡಿಸ್ತೀನಿ ಓಹೋ ನೀ ಹೇಳಿದ ತಕ್ಷಣ ಸುಮ್ಮನೆ ಇರ್ತೇನೆ ಅಂತ ಮಾಡಿ ನಾ ಮೊದಲು ಅಕ್ಕಿಗೆ ಕೊಡ್ಸೋದು ಆಮ್ಯಾಗ ನೀನ್ ತಗೊಳ್ಳೋದು ನಾ ಇಲ್ಲಿ ಕುಂದ್ರಾಕ ಹೋಗುದಿಲ್ಲ ಏನಾರ ಮಾಡ್ಕೊರಿ ಅಯ್ಯ ಎದ್ ಹೋದ್ಲಲ್ಲ ಕೀಕ ಸೀರೆ ತಗೋಬೇಕು ಬೇಡ ಹಾ ತಗೊಂತತಿ ನೋಡಪ್ಪ ಈ ಸೀರೆ ಬಿಟ್ಟೆ ಇನ್ನೊಂಚೂರು ಚಲೋ ಹೆಂಗಂದ್ರ ಒಂಥರ ಇವೆಲ್ಲ ಮೈಗೆ ಮೊದ್ಲೆಲ್ಲ ಉಡ್ತಿದ್ವಪ್ಪ ಈಗೆಲ್ಲ ಮೈ ವಜ್ಜ ಅನಸ್ತಾವ ಪರಕರ ಸೀರೆ ತಗೊಂಡ್ರಿ ಇಲ್ಲೆಲ್ಲ ದಡಿ ಸೀರೆನ ಅದಾವ ಅದಕ್ಕೆ ನಾನು ಈ ಮೈಸೂರು ಸಿಲ್ಕ್ ಸ್ಯಾರಿ ಟೈಪ್ ಈ ಕ್ರೇಪ್ ಸಿಲ್ಕ್ ಬರ್ತಾವಲ್ಲ ಇವು ಒಳ್ಳೆ ಮೈ ಮೆತ್ತಗ ಒಳ್ಳೆ ನೋಡಾಕು ಚಂದ ಕಾಣ್ತಾವ ನೋಡಿ ಮದುವೆಗೆಲ್ಲ ಉಡುವಂಗ ಅಂಥದ್ದು ನೋಡ್ಬೇಕಂತ ಮಾಡೇನಿ ಈ ಸಲ ಅದಕ್ಕೆ ಇವು ಬ್ಯಾಡ ಅನ್ನಕತ್ತಿದ್ದೆ ಕಮಲೋಕರಿಲ್ಲದ್ರೆ ಅದು ನಮ್ಮ ಅತ್ತಿಗೆ ಮರದ ತಲೆ ತಿನ್ನಕತ್ತಾರ ಇವ್ರು ಹಿಂಗೆ ಮಾಡೋದಕ್ಕೆ ತಲೆ ತಿನ್ನೋದಕ್ಕೆ ಕಮಲಕರ್ ಓಡೇ ಹೋದ್ರು ತಿನ್ನಾಕ ಹೋದ್ಲನಕಿ ಅಯ್ಯೋ ದೇವ್ರಿ ಮನೆಯಿಂದ ನಾಷ್ಟ ಮಾಡಿ ಬಂದಿಲ್ಲ ಹಾಲೆ ಹೊಟ್ಟೆ ಚಿತ್ತ ಉಬ್ಬಿಕೆ ಹೋದ್ಲ ದೇವನ್ಗತಿ ತಿನ್ನಾಕ ಹೋಲ್ ಬಿಡು ತಿಂದಿರ್ತೀನಿ ಒಳಕ್ ನಾವ್ ಏನ್ ಮಾಡೋಣ ಅಂದ್ರೆ ಎಲ್ಲ ಸೀರೆ ಗಿರಿ ತಗೊಂಡಾದ್ಮೇಲೆ ಮಸ್ತ್ ಒಂದು ಯಾವ್ದಾರ ಹೋಟೆಲ್ಗೆ ಹೋಗಿ ಊಟ ಗಿಟ ಮಾಡ್ಕೊಂಡು ಮನೆ ಕಡೆ ಹೋದ್ರಾತ್ ಏನಂತಿ ಪರಕ ತಗೋ ಪರಕರ ಇಲ್ಲಿಕ್ಕಿಂತ ಆ ಕಡೆ ನಾನು ಮತ್ತೆ ಇವ್ರು ಶಾಂತಕ್ಕ ನೋಡಕತ್ತೀವಲ್ಲ ಸೀರೆ ಅಲ್ಲಿ ಭಾಳ ಚಂದ ಅದಾವ ಬರ್ರಿ ಅಲ್ಲೇ ನೋಡೋಣಂತೆ ಹೌದಾ ಲಕ್ಷ್ಮಿಗೆ ಹೇಳೇನಿ ಅವ್ರ ಅತ್ತಿ ಕಡೆ ಹೋಗುವ ನಿಂಗೆ ಮದ್ವಿಗೆ ಅಂತ ಸೇರ್ಬೇಕಂತ ಸೀರೆ ಕೊಡಿಸ್ತಾರ ಅಲ್ಲೇ ಹೋಗಂತ ಹೇಳೇನಿ ಸೀರೆ ಚಲೋ ಆತ್ ತಗೋರಂಗಾರ ನೀವು ಬರ್ರಿ ಅಲ್ಲ ಮೇಡಮ್ ಮತ್ತೆ ಯಾಕೆ ಆ ಕಡೆ ಹೋಗ್ತೀರಿ ಇಲ್ಲೇ ಕುಂದ್ರಿ ಇವ್ನ ತೆಗೆದು ಅವ್ನ ಸೀರೆ ಇಲ್ಲಿಗೆ ತಗೊಂಬರ್ತೀನಿ ಏ ಬೇಡಪ್ಪ ಅಲ್ಲೆಲ್ಲ ತೆಗೆದು ಕುಂತಾರ ಎಂತ ಚಂದ ಸೀರೆ ಅದಾವ ಮತ್ತೆ ಅಲ್ಲಿ ಏನಿಲ್ಲ ಹೊತ್ಕೊಂಡ್ಬರ್ತಿ ಬೇಡ ಅಲ್ಲೇ ನೋಡ್ತೇವೆ ತಗೋ ಈಗ ಮದ್ವಿಗೆ ಬೇಕಾಗಿದ್ವಲ್ಲ ಮ್ಯಾಲೆ ತಗೊಳಕತ್ತಾರ ನಮ್ಗೇನ ಇಲ್ಲಿ ಕೊಡ್ತಗೊಳ್ಳೋರಿಗೆ ಕೊಡ್ಬೇಕಾಗೈತೆ ಸೀರೆ ಹೊಸಲ್ಲ ಪತ್ರಿಕೆ ಜೊತೆಗೆ ಹಂಗಾಗಿ ಇಲ್ಲಿ ತಗೊಳಕತ್ತಿರೋದು ನಾವು ಅಲ್ಲೇ ಕುಂದಿರ್ತೇವೆ ತಗೋರಪ್ಪ ಮತ್ತೆ ಅಲ್ಲೇ ಕುಂತೇವೆ ಬರ್ರಿ ಅಮ್ಮ ಆ ಕಡೆ ಹೋಗಂ ಬರ್ರಿ ಯಾಕಡೆ ಆ ಕಡೆ ಅಲ್ಲೇ ನಿಮ್ ಸಸಿ ತಗೊಳಕತ್ತಾರ ಅತ್ತಾಗ ಹೋಗೋಣ ನಡಿಯವ್ವ ಏನಪ್ಪ ತಮ್ಮ ಮಣ್ಕಾಲ್ ಮುರಿ ಸೀರೆ ಅದಾವನ ಮಣ್ಕಾಲ್ ಮುರಿ ಸೀರೆ ಅಂತ ಸೀರೆ ಇಲ್ಲ ಮಣ್ಕಾಲ್ ಮುರಿ ಸೀರೆ ಇಲ್ಲಮ್ಮ ಅವಿಲ್ಲ ನಮ್ಮ ಅಂಗಡ್ಯಾಗ ಇದು ಅದಾವ ನೋಡ್ರಿ ಕಾಂಜಿಪುರಂ ಕಾಂಜಿ ಪಿಂಜಿನ ಅಂತ ಬೇಡಪ್ಪ ಕಾಂಜಿ ಪಿಂಜಿ ಸೀರೆ ಎಲ್ಲ ಬೇಡ ನಾ ಮಣ್ಕಾಲ್ ಮರಿ ಇಲ್ಲ ಇಳಕಲ್ ಸೀರೆ ಇಂಥವ್ಯಾವ ಬೇಕಾಗಿತ್ತು ಈ ಕಾಂಜಿ ಪಿಂಜಿ ಸೀರೆ ತಗೊಂಡು ಏನ್ ಮಾಡ್ಲಿಪ್ಪ ಅಂತವೆಲ್ಲ ತಿಗಿ ನೋಡ್ರಿ ನಿಮ್ಮ ಹತ್ರ ದುಡ್ಡು ಐತೋ ಇಲ್ಲೋ ಅಂತ ವಿಚಾರ ಮಾಡಿಕೊಂಡು ನನ್ನ ಮಗ ಕಡಿಮೆ ರೇಟಿಂದ ಅರ್ಬಿ ತೊಗೋಬೋದು ಏನಕ್ಕೆ ಅಂದ್ರೆ ಮದ್ವೆ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ ಅಂದ್ಕೊಂಡಿವಿ ಗ್ರ್ಯಾಂಡಾಗಿ ಮಾಡೋ ಹೊತ್ನಾಗ ದೊಡ್ಡ ಮಂದಿನ ಬರ್ತಾರೆ ನಮ್ಮ ಕಡೆ ಕರೆದಾಗ ಮತ್ತು ಭಾಳ ಸಾದಾ ಸೀದಾ ಅರ್ಬಿ ಅಂತಿಂತಾವು ತೊಗೊಂಡ ಅಂತೇಳಿ ನೀವು ಅಷ್ಟಕ್ಕೆ ಸುಮ್ಮನೆ ಆಗಬೇಡ್ರಿ ನಿಮಗೆ ಕ್ವಾಲಿಟಿ ಗೊತ್ತಾಗಲ್ಲ ಒಂಚೂರು ಅವಂಗೆ ಚಲೋ ರೇಟಿನ ತಗೋ ಅಂತ ಹೇಳ್ರಿ ಅದಕ್ಕೆ ಹೇಳಿದೆ ಮತ್ತು ನಿಮ್ಮ ಹತ್ರ ಐತೆ ಇಲ್ಲ ಅಂದ್ಕೊಂಡು ಅವನು ಸಣ್ಣ ತೊಗೊಂಡ್ಬಿಡ್ತಾನೆ ಇದು ಕಡಿಮೆ ರೇಟಿನ ತೊಗೊಂಡ್ಬಿಡ್ತಾನೆ ಅದಕ್ಕೆ ಚಲೋ ರೇಟಿನ ತೊಗೊಂಡ್ರೆ ಬೇಕಾದ್ರೆ ಹೆಚ್ಚಿಗೆ ರೊಕ್ಕ ಆಗಿದ್ದು ನಾ ಕೊಡ್ತೇನಂತ ಅಕ್ಕಾರೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಇನ್ನೂ ನೀವು ಅಂದ್ಕೊಂಡಿರೋದಕ್ಕಿಂತ ಒಂದು ಹೆಚ್ಚಿಗೆ ಒಂದು ತೂಕ ಹಾಕೇ ಕೊಡಿಸ್ತೇನೆ ನಾನು ಬರೀ ತೊಡೋದ್ರಿಂದ ಅರ್ಬಿಯಿಂದ ದೊಡ್ಡಿಸ್ತನ ಅನ್ನಿಸ್ಕೊಳಂಗಿಲ್ಲ ರೀ ದೊಡ್ಡವ್ರು ಅನ್ಸ್ಕೊಳಂಗಿಲ್ಲ ನಡ್ಕೊಳ್ಳೋ ರೀತಿ ಒಳಗೂ ಇರ್ತೈತಿ ದೊಡ್ಡತನ ಅನ್ನೋದು ಅದನ್ನ ನಾನು ನಿಮ್ಮ ಮಗನಲ್ಲಿ ನೋಡೇನಿ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ನಾನು ಚಂದನ ಅರ್ಬಿನ ಕೊಡಿಸ್ತೇನೆ ಚಲೋ ಅರ್ಬಿನ ಕೊಡಿಸ್ತೇನೆ ಅವರ ಗಂಡ್ಮಕ್ಳದ್ದು ಆ ಕಡೆ ಐತಂತ ನಡಿಪ ಹೋಗನ್ ಚಲೋ ಅರ್ಬಿ ತಗೋ ಏನು ಒಂದು ಶೇರ್ವಾನಿ ತಗೋ ಶೇರ್ವಾನಿ ಅದಕ್ಕಂದ್ರೆ ಎಂಗೇಜ್ಮೆಂಟಿಗೆ ಬರ್ತೈತಿ ಇನ್ನು ಸೂಟು ಬೂಟು ಕೋಟು ಅವೆಲ್ಲ ತಗೋ ಅವೆಲ್ಲ ಇದಕ್ಕೆ ಎಂಗೇಜ್ಮೆಂಟ್ ಅಂತ ನಾನು ನೋಡು ಏನದು ರಿಸೆಪ್ಷನ್ ನಿಂದ್ರಾಕ ಚಲೋ ಆಕತೆ ಆಮೇಲೆ ಈ ರಾಮರಾಜ್ ಪಂಚೆ ಶರ್ಟ್ ಬರ್ತಾವಲ್ಲ ಅವು ಚಲೋ ಅವನ್ನ ತಗೋ ಇದಕ್ಕೆ ಮದ್ವಿಗೆ ಏನ ಆತವಾ ಲಕ್ಷ್ಮಿ ಎಲ್ಲಿ ಹೋದ್ಲು ಆಗಲ್ಲೇ ಹೇಳೇನ್ ನಾನು